ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ನವೆಂಬರ್ 15ರಿಂದ ಡಿಸೆಂಬರ್ 4ರವರೆಗೆ ದೆಹಲಿಯಲ್ಲಿ ನಡೆದ 66ನೇ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಪದಕ ಪಡೆದು ರಾಷ್ಟ್ರೀಯ ಆಯ್ಕೆ ತಂಡದ ಶಿಬಿರದಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆದ 4 ಕ್ರೀಡಾಪಟುಗಳನ್ನು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ, ಕ್ರೀಡಾಪಟು ಟಿ.ಕೆ. ಆನಂದ್, ನಟರಾಜ ಶೆಟ್ಟಿ, ಮಧು ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ತುಮಕೂರು ಜಿಲ್ಲೆ ಕ್ರೀಡಾ ಜಿಲ್ಲೆ ತರ ಹೆಸರು ಆಗ್ತಾ ಇದೆ. ಅದರಲ್ಲೂ ದೇಶೀಯ ಆಟಗಳಂತ ಕಬಡ್ಡಿ, ಖೋಖೋ, ವಾಲಿಬಾಲ್ ಈ ತರದ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿಗೆ ಉತ್ತೇಜನಗಳು ಸಿಗ್ತಿದ್ದಾವೆ. ಟೂರ್ನಿಮೆಂಟ್ ನಮ್ಮ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಎಲ್ಲೂ ಟಿವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇರ್ತಕ್ಕಂಥ ರೈಫಲ್ ಶೂಟಿಂಗ್, ಆರ್ಚರಿ ಈ ಥರದ್ದನ್ನ ನಾವು ತುಮಕೂರಲ್ಲಿ ಇದನ್ನ ಸ್ವಯಂ ಅನುಭವಿಸ್ತಾ ಇದ್ದೀವಿ. ಶ್ರೀಮಂತರಿಗೂ ಫಾರಿನರ್ಸ್ಗೂ ಅಂದ್ಕೊಂಡಿದ್ದಂಥ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ನಾವು ಇಲ್ಲಿ ನಮ್ಮ ಮಕ್ಕಳು ಇದರಲ್ಲಿ ಅಚೀವ್ ಮಾಡ್ತಾ ಇರೋದನ್ನ ನಮ್ಗೆಲ್ರಿಗೂ ಹೆಮ್ಮೆ. ಹಾಗೇನೆ ಇವತ್ತಿಲ್ಲಿ 4 ಜನ ಇನ್ನೊಬ್ಬರಿಗೆ ನಮ್ಮ ಜಿಲ್ಲೆಯೆಲ್ಲ ಇಡೀ ನಾಡಿಗೆ ಮಾದರಿ ಆಗಿರ್ತಕ್ಕಂಥದ್ದು. ಅವರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾರೋ ಅದರ 2 ಪಟ್ಟು ನಾವುಗಳೆಲ್ಲರೂ ಅದ್ರ ಬಗ್ಗೆ ಖುಷಿ ಪಡ್ತೀವಿ. ವಿ ಆರ್ ಆಲ್ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್, ಆಲ್ 4 ಆಫ್ ಯು. ಹಾಗೇನೆ ಸ್ಟೇಡಿಯಮ್ಮು ಇಲ್ಲಿವರೆಗೂ ಕಾಂಟ್ರಾಕ್ಟರ್ ಕಡೆಯಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಅಥವಾ ನಮ್ಮ ಕ್ರೀಡಾ ಇಲಾಖೆಗೆ ಅದೇ ಹ್ಯಾಂಡ್ ಓವರ್ ಹಸ್ತಾಂತರ ಆಗಬೇಕಾಗಿದೆ. ಅದು ಈ ಸ್ಮಾರ್ಟ್ ಸಿಟಿಗೆ ಬೇರೆ ಅದು ಚೈನ್ ಲಿಂಕ್ ಅದನ್ನು ಎಷ್ಟು ಬೇಗನೋ ಅಷ್ಟು ಬೇಗ ಯೂತ್ ಸರ್ವಿಸ್ ಅಂಡ್ ಸ್ಪೋರ್ಟ್ಸು ಕಮಿಷನರು ತುಮಕೂರು ಜಿಲ್ಲೆಗೆ ಸ್ವಲ್ಪ ಸೇರ್ಪಟ್ಟಿರೋರು, ಇಲ್ಲೇ ಅವರು PUC ವಿದ್ಯಾಭ್ಯಾಸ ಮಾಡಿರುವಂಥವ್ರು ಶಿವಕುಮಾರ್, ಅವ್ರಿಗೂ ಸ್ವಲ್ಪ ಒತ್ತಡ ಹಾಕಿ ಅವ್ರಿಗೂ ಈ ಸ್ಟೇಡಿಯಂಗೆ ಬರೋ ಥರ ಮಾಡಿ ಏನಾದರೂ ಒಂದು ಒಳ್ಳೆಯದನ್ನು ನಮ್ಮ ಕ್ರೀಡಾಪಟುಗಳಿಗೆ ಆಮೇಲೆ ಇಲ್ಲಿ ನಾಗರಿಕರಿಗೆ, ತುಮಕೂರು ನಾಗರಿಕರಿಗೆ ಅನುಕೂಲ ಆಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ